ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಇವತ್ತಂದರೆ ಮಂಗಳವಾರದ ಲಾಗ್ ಆಗಿರುತ್ತೆ. ಇನ್ನು ಲಾಗ್ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂದರೆ ಹೇಳ್ತೀನಿ ಮುಂದೆ ಬರೋ ಲಾಗಲ್ಲಿ. ಇನ್ನು ಮಂಗಳವಾರ ಬಂದು ಎಡೆ ಕೊಡಬೇಕಿತ್ತಲ್ವ, ಪ್ರಿಯಾಂಶಿ ಅಮ್ಮ ಬಂದಿತ್ತಲ್ವ, ಹಾಗಾಗಿ ಬೇಗನೆ ಎದ್ದಿದ್ವಿ. 4 ಗಂಟೆಗೆ ಎದ್ದಿದ್ವಿ. ಹಾಗಾಗಿ ನಾವು ಅಡುಗೆ ಮಾಡೋಕೆ ನಿಂತ್ವಿ. ಇನ್ನು ನಮ್ಮ ತಂಗಿ ಬಂದು ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ, ನೀರು ಹಿಡಿದು ಬಟ್ಟೆ ಎಲ್ಲ ವಾಶ್ ಮಾಡಿ ನಾನು ಲಾಸ್ಟ್ ಸ್ನಾನ ಮಾಡ್ತೀನಿ, ನೀವು ಅಷ್ಟೊತ್ತಿಗೆಲ್ಲ ಅಡುಗೆ ಮಾಡ್ಕೊರಿ ಅಂತ ಹೇಳಿದ್ಲು. ಹಾಗಾಗಿ ನಾವೆಲ್ಲ ನಾನು ಸ್ನಾನ ಮಾಡಿದ್ವಲ್ವ, ಹಾಗಾಗಿ ನಾವು ಅಡುಗೆ ಮಾಡೋಕೆ ನಿಂತಿದ್ವಿ. ತಂಗಿ ಬಟ್ಟೆ ವಾಶ್ ಮಾಡ್ತಿದ್ಲು. ಇನ್ನು ಅಷ್ಟೊತ್ತಿಗೆ ಬೆಳಿಗ್ಗೆ ಮಾತಾಡೋಕ್ಕೆ ಇದು ನೀರಲ್ಲಲ್ವ, ಹಾಗಾಗಿ ಮಾತಾಡೋಕ್ಕೂ ಆಗಲಿಲ್ಲ. ಇನ್ನೇನಂದರೆ ನಾವು ಗುಡಿಗೆ ಹೋಗೋ ಸ್ವಲ್ಪ ಅರ್ಜೆಂಟ್ ಇತ್ತಲ್ವ. ಇನ್ನು ಭಾಳ ದಿನ ಆಯಿತು, ಒಂದು ವಾರ ಮೇಲನೇ ಆಯಿತು ಮನೆ ಪೂಜೆನೇ ಮಾಡಿದ್ದಿಲ್ಲ. ಅಂದರೆ ಎಡೆ ಕೊಟ್ಟು ಬರೋವರೆಗೂ ಪೂಜೆ ಮಾಡಬಾರ್ದಂತೆ. ಹಾಗಾಗಿ ಪೂಜೆನೂ ಮಾಡಿದ್ದಿಲ್ಲ. ಅಮ್ಮ ಏನಂದ್ರು, ಬೇಗ ಹೋಗಿ ಬೇಗ ಎದ್ದು ಎಡೆ ಕೊಟ್ಟು ಬಂದುಬಿಡೋಣ, ಎಡೆ ಕೊಟ್ಟು ಬಂದಮೇಲೆ ಪೂಜೆ ಮಾಡೋಕ್ಕೆ ಬರುತ್ತೆ, ಮತ್ತು ಲೇಟ್ ಆದರೆ ಮತ್ತೆ ಬೇಸಿರಲ್ಲ ಪೂಜೆ ಮಾಡೋಕ್ಕೆ ಅಂದ್ರೆ. ಹಾಗಾಗಿ ಬೇಗನೆ ಎದ್ದಿದ್ವಿ. ನಾವು 4 ಗಂಟೆಗೆ ಎದ್ದಿದ್ವಿ. 4 ಗಂಟೆಗೆ ಎದ್ದು ಸ್ನಾನ ಮಾಡೋ ತಡೆಯಲ್ಲ, ನೆಕ್ಸ್ಟ್ 5 ಗಂಟೆ ಹಂಗೆಲ್ಲ ಆಯಿತು. ಬಂಡೆ ಒರೆಸ್ಕೊಂಡೆಲ್ಲ ಮಾಡ್ಕೊಳೋ ತಡೆಯಲ್ಲ, ಇನ್ನು ಲೇಟ್ ಆಗುತ್ತೆ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂತೇಳಿ ಸುಮ್ಮನಾಗಿದೆ. ಇನ್ನು ಅಮ್ಮ ಫಸ್ಟ್ ಸ್ನಾನ ಮಾಡಿ ಬಂದು ಒಲೆ ಎಲ್ಲ ಹಚ್ಚಿದ್ರು, ಬೇಡ ಕುಚ್ಚೋಗ್ಬಿಟ್ಟು ಇಟ್ಟಿದ್ರು. ಅಮ್ಮ ಇದ್ದು ಇದು ಈಗ ಎಡೆ ಕೊಡ್ತೀವಲ್ವ ಸುಂಕ್ಲಮ್ಮವಾಗ, ಅವಾಗ ಅಗ್ಲ ನೋಡಿ ಏನೇ ಮಾಡ್ಬೇಕಂತ, ಹಾಗಾಗಿ ನೀನು ಮಾಡು ಅಂತಂದು ಹೇಳಿದ್ರು. ಹಾಗಾಗಿ ಅಮ್ಮ ಬೇಡ ಎಲ್ಲ ಕುದಿಸಿ ನಾನು ಹಾಕ್ಕೊಡ್ತೀನಿ, ನೀನು ಹಿಟ್ಟು ಕಲಿಸ್ಕೊಂಡು ಅವನ್ನ ಮಾಡ್ಕೊಂಡು ಕೂಡಂತೆ ಅಂದರು. ಸರಿ ಅಂತಂದರೆ ನಾನು ಹಿಟ್ಟು ಕಲ್ಸ್ಕೊಂಡು ಕುಂತಿದ್ದೆ. ಈ ಹೋಳ್ಗೆ ನಾವು ಜಾಸ್ತಿ ಮಾಡಲ್ಲ ಫ್ರೆಂಡ್ಸ್, ಯಾಕಂದರೆ ಏನು ಅಷ್ಟು ನಾವು ಬರೀ ಇನ್ನೊಂದು ಕಡುಬು ಅಂತ ನಾವು ಅದಕ್ಕೆ ಹೋಳಿಗೆ, ಎಲ್ಲದಕ್ಕೆ ಹೋಳಿಗೆನೇ ಅಂತೀವಿ. ಆಮೇಲೆ ಮ್ಯಾರೇಜ್ ಆದಮೇಲೆ ಗೊತ್ತಾಯ್ತು ಅದಕ್ಕೆ ಹೋಳಿಗೆ ಅಂತ ಅಂದರೆ ಅಗ್ಲನಕ್ಕೆ ಅಂತಾರೆ, ಕಡುಬು ಅಂದರೆ ಸಣ್ಣ ಉಕ್ಕೆ ಅಂತಾರೆ ಅಂತೇಳಿ. ಆಮೇಲೆ ಉಣ್ಣಕ್ಕೆ ಕೊಡ್ತಿದ್ರಮ್ಮ, ನಾನು ಹಿಟ್ಟು ಕಲ್ಸೋಣ ಅಂತೇಳಿ ಹಿಟ್ಟು ಕಲಿಸ್ತಿದ್ದೆ. ಇನ್ನು ಬದನೆಕಾಯಿ ನಾನು ಮಾಡ್ಕೊತೀನಿ, ನೀನು ಹೋಳಿಗೆ ಮಾಡ್ಕೊತಿರ್ತಾರಲ್ಲ ಬದನೆಕಾಯಿ ಕೊಯ್ಕೊಡು ಅಂದ್ರೆ, ಹಾಗಾಗಿ ಬದನೆಕಾಯಿ ಕೊಡ್ತಿದ್ದೆ. ನಮ್ಮ ಮನೇಲೆಲ್ಲ ನಾವು ಇದೇ ಥರ ಇಲಿಂದ ಕೊಯ್ತೀವಿ ಬದನೆಕಾಯಿ. ನಾನು ಅಂದರೆ ಚಾಕ್ಲಿಂದ ಕೊಯ್ತೀನಿ, ಹೆಂಗಂದ್ರೆ ಹಂಗೆ ಫ್ರೆಂಡ್, ಜಾಸ್ತಿ ಚಾಕ್ಲಿ ಅಭ್ಯಾಸ ಇರೋದು ನನಗೆ. ಹಾಗಾಗಿ ಇಲ್ಲೇನು ಅಮ್ಮ ಹೇಳಿದ್ರು ಅಂತೇಳಿ ಅಂದರೆ ನಾನು ಮಾಡ್ತೀನಿ, ನೀನು ಕೊಯ್ದಿಟ್ಬಿಡು, ಆಮೇಲೆ ನೀನು ಮಾಡ್ಕೊಂಡು ಕೂತ್ಕೊಂಡ್ಬಿಡು, ಬೇಗ ಆಗುತ್ತೆ ಅಂತ ಹೇಳಿದ್ರಲ್ವ. ಹಾಗಾಗಿ ಅಮ್ಮ ಅನ್ನ ಮಾಡಿದ್ರು, ಮತ್ತು ಹೋಳ್ಗೆ ಸಾರಿಗೆಲ್ಲ ಇಟ್ಟಿದ್ರು. ಇನ್ನು ಅದು ಒಲೆ ಉರಿಸ್ಬೇಕಂತಂದೇಳಿ ಹಂಗೆ ಇಟ್ಟಿದ್ರು. ನೀರು ಇನ್ನೂ ಕಾಯಬೇಕಿತ್ತಲ್ವ, ಇನ್ನು ನಮ್ಮ ತಂಗಿ ಸ್ನಾನ ಮಾಡೋದಿತ್ತು, ಮತ್ತು ಪ್ರಿಯಾಂಶನ್ ಇತ್ತಲ್ವ. ಹಾಗಾಗಿ ಬದನೆಕಾಯಿ ಕೊಟ್ಬಿಡು, ಅದು ಮಾಡಿ ಆದಮೇಲೆ ನೀನು ಇದು ಮಾಡಂತೀಯ ಅಂತಂದು ಹೇಳಿದ್ರು. ಹಾಗಾಗಿ ಬದನೆಕಾಯಿ ಕೊಯ್ತಿದ್ದೆ. ಇನ್ನು ಹೋಳ್ಗೆ ವಿಷಯಕ್ಕೆ ಬಂದರೆ ಫ್ರೆಂಡ್, ನಾವು ಹೋಳ್ಗೆ ಜಾಸ್ತಿ ಅವು ಹೇಳಿದ್ನಲ್ವ, ಕಡುಬು ಜಾಸ್ತಿ ನಾವು ಮಾಡೋದು ನಾವು ಅಂದರೆ ಅವು ಸ್ವಲ್ಪ 1-2 ದಿನ ಇಟ್ಕೊಂಡು ತಿನ್ಬೋದು ಅಂತಂದೇಳಿ, ಹಂಗಂತಲ್ಲ, ಅವು ಯಾರಿಗೆ ನಮಗೆ ಅಗ್ಲ ನೋಡಿ ಮಾಡೋಕ್ಕೆ ಬರ್ತಿದ್ದಿಲ್ಲ ನಮ್ಮ ಮನೆಯಲ್ಲಿ ಬಂದು. ಹಾಗಾಗಿ ಜಾಸ್ತಿ ಹೋಳ್ಗೆ. ಹಾಯ್ ಫ್ರೆಂಡ್ಸ್, ಇವಾಗ ಅನ್ನ ಬದನೆಕಾಯಿ, ನಮ್ಮಮ್ಮ ಒಲೆ ಮ್ಯಾಗೆ ಸಾಂಬಾರು ಒಲೆ ಉರಚ್ಚಂತೇಳಿ ಕುದಿಸಿದ್ದಾಳೆ ನೋಡಿ. ಅದಕ್ಕೆ ಸಾರು ಕುದಿಸ್ತಿದ್ದೀನಿ, ಹೋಳ್ಗೆ ಸಾರಿ. ನಮ್ಮ 3 ದಿನ ಅದೇ ಉಣಿಸ್ತಾಳಮ್ಮ, ಉಣ್ರಿ ಅಂತ. ಅದಕ್ಕೆ ಸಾರು ಕುದಿಸೋಕ್ಕಿಟ್ಟಿದ್ದೀನಿ, ಕುದೀಲಿ. ಈಗ ಹೋಳ್ಗೆ ಮಾಡಬೇಕು. ಬದನೆಕಾಯಿ ಆಗಿದೆ, ನೋಡಬೇಕು. ಗುಡಿ ಓಪನ್ ಮಾಡೋಕ್ಕೆ ಗೊತ್ತಿಲ್ಲ, ಒಟ್ಟು ಎಡಿಗೆ ಅಂತಂದು ಆಯ್ತು ಮಾಡಬೇಕು ಅಂದರೆ ಅಗ್ಲ ನೋಡಿ ಮಾಡ್ತೀವಿ ಫ್ರೆಂಡ್ಸ್. ಇವಾಗ ಹಿಟ್ಟು ನೆನೆಟ್ಕೊಂಡಿದ್ದೀನಿ, ಅಮ್ಮ ಊಟ ಮಿಕ್ಸಿ ಹಾಕಿಟ್ಟಿದ್ದಾಳೆ. ಇವಾಗಿನ ಮಾಡಬೇಕು. ಪ್ರಿಯಾಂಶಿನ ಮಲಗಿದ್ದಾನೆ. ಈಗ ಟೈಮ್ ಬಂದು 7 ಗಂಟೆ ಆಗಿದೆ, ಕರೆಕ್ಟ್ ಎಲ್ಲ ಬದುಕಾಗಿದೆ. ಈಗ ಹೋಳಿಗೆ ಅಂದೆ ಮಾಡಿದರೆ ಆಯಿತು, ಗುಡಿಗೆ ಹೋಗ್ಬೇಕಿನ್ನು. ಇನ್ನು ಅಡುಗೆಲ್ಲ ಆಯಿತು ಫ್ರೆಂಡ್ಸ್. ಅಡುಗೆಲ್ಲ ಆದಮೇಲೆ ಹೋಳಿಗೆ ಮಾಡೋಕ್ಕಂತೆ. ಇನ್ನು ನಮ್ಮಮ್ಮ ಬಂದು ಪ್ರಿಯಾಂಶಿ ಸ್ನಾನ ಮಾಡಿಸ್ಬಿಡ್ತೀನಿ, ನೀನು ಡಬಲ್ ಹೋಳಿಗೆ ಮಾಡಿಬಿಡು, ಮಾಡಿದ ತಕ್ಷಣ ಗುಡಿಗೆ ಹೋಗ್ಬರೋಣ, ಫಸ್ಟ್ 5 ಹೋಳಿಗೆ ಮಾಡಿಬಿಡು, ಆಮೇಲೆ ಬಂದು ಮಾಡಿದ್ರೆ ಆಯ್ತು ಅಂದರೆ. ಇವಾಗ ಮತ್ತೆ ಅದು ಗ್ಯಾಸ್ ಎಲ್ಲ ತಾಳಿಟ್ಟೆ ಫ್ರೆಂಡ್ಸ್, ಯಾಕಂದರೆ ಒಲೆ ಮೇಲೆ ಮಾಡ್ತೇನೆ ನೋಡಂದ್ರೆ ನಾನು ಈ ಒಲೆ ಅದು ಊದ್ಕೊಂತ ಮಾಡೋಕ್ಕೆ ಪೇಷನ್ಸ್ ಬಿಟ್ಟು ಇಲ್ಲ, ನಾನು ಮಾಡಲ್ಲ ಅಂದರೆ ಸರಿ ತಗೊಂತಾಳೆ. ಗ್ಯಾಸ್ ತಳಗೆ ಇಟ್ಕೊಂಡು ಮಾಡೋಕ್ಕೆ ಕುಂತೆ ನಾನು. ಮತ್ತೆ ಇಡೋದು ತೆಗೆಯೋದೇನು ಒಮ್ಮಿಟಿ ಮಾಡಿಬಿಡ್ತೀನಿ, ಎಷ್ಟೊತ್ತಾಗುತ್ತೆ, ಒಂದು ಸ್ವಲ್ಪ ಹೊತ್ತಾಗುತ್ತೆ ಅಂತಂದು. ಸರಿ ತಗಂತೇಳಿ ಅಮ್ಮ ನೀರು ಕಾಸ್ತಿದ್ರಲ್ಲ ಫ್ರೆಂಡ್ಸಿಗೆ, ಹಂಗೆ ಅವರೆಲ್ಲ ತುಂಬಿ ಕೊಟ್ರು. ಫಸ್ಟಿಗೆ 5 ಹೋಳಿಗೆ ನಾನೇ ಮಾಡಿದೆ, ಆಮೇಲೆ ಅಮ್ಮ ಬಂದು ದಬ ಆಗುತ್ತೆ ಅಂದರೆ ಹೂರ್ಣ ಮತ್ತು ಅದು ಎರಡನ್ನೂ ಮಿಕ್ಸ್ ಇದು ಮಾಡಿ ಈ ಥರ ಅಂದರೆ ಉಂಡೆ ಥರ ಮಾಡಿಕೊಟ್ರು ನನಗೆ. ಹಂಗಾಗಿ ದಬ ಮಾಡೋಣ ಅಂತೇಳಿ ಸರಿ ಅದು. ಇನ್ನು ಫಸ್ಟ್ 5 ಹೋಳಿಗೆ ದೇವ್ರಿಗೆ ಮಾಡಿ ತೆಗೆದಿಟ್ಬಿಡೋಣ, ಆಮೇಲೆ ದೊಡ್ಡ ಮಾಡ್ಕೊತ ಹೋದ್ರೆ ಆಯಿತು, ಸಣ್ಣ ಮಾಡೋಣ ಅಂತೇಳಿ ಕೈಯಲ್ಲೇ ನಾನು ಪ್ರೆಸ್ ಮಾಡ್ಕೊತ ಮಾಡ್ತಿದ್ದೆ. ಒಂದು 5 ಹೋಳಿಗೆ ಮಾಡಿಬಿಡೋಣ ದೇವರಿಗೆ ಅಂತಂದೇಳಿ.
ಇನ್ನು ಈ ಹೋಳಿಗೆ ವಿಷಯಕ್ಕೆ ಬಂದ್ರೆ ಒಂಥರ ಮಜಾ ಮಜಾ ಅಂತಲೇ ಹೇಳ್ಬೋದು. ಬಟ್ ಇದು ತಿನ್ನೋಕೆ ಎಲ್ಲರಿಗೂ ಇಷ್ಟ ಇತ್ತು, ಬಟ್ ಮನೆಯಾಗ ಮಾಡೋಕ್ಕೆ ಯಾರಿಗೂ ಬರ್ತಿದ್ದಿಲ್ಲ ಮನೆಯಲ್ಲಿ. ಯಾಕಂದರೆ ನಾವು ಜಾಸ್ತಿ ಸಣ್ಣ ಕಡುಬು ಅಂತಾರಲ್ಲ ಫ್ರೆಂಡ್ಸ್, ಅಂಥವೇ ಮಾಡ್ತಿದ್ವಿ. ಈ ಥರ ದೊಡ್ಡ ಏನು ಮಾಡ್ತಿದ್ದಿಲ್ಲ ಅವು. ಯಾಕಂದರೆ ಅದು ಬರ್ತಿದ್ದಿಲ್ಲ, ನಾವು ಮಾಡ್ತಿದ್ದಿಲ್ಲ. ಬಟ್ ಯಾರನ್ನು ಕೊಟ್ಟರು ತಿಂತಿದ್ವಿ ಮಾತ್ರ ಅಷ್ಟೇ. ಇನ್ನು ಇದು ಹೆಂಗೆ ಕಲಿತೆ ಹೆಂಗಿಲ್ಲ ಅಂದರೆ, ನನ್ನ ಮದುವೆ ಆದಮೇಲೆ ನಮ್ಮ ಅತ್ತೆ ಮನೇಲಿ ಬರೀ ಜಾಸ್ತಿ ಇವನ್ನೇ ಮಾಡೋದು. ಹಂಗಾಗಿ ನಾನು ಯಾವಾಗ ನಮ್ಮ ಮನೆಗೆ ಬಂದರೆ ಅವ್ರು ನಮ್ಮ ಅತ್ತೆರು ಮಾಡಿರ್ತಾರಲ್ವ, ಅವಾಗ ತಗೊಂಡು ಬರ್ತಿದ್ದೆ. ಅವಾಗ ಎಲ್ಲರಿಗೂ ಇಷ್ಟ ಆಗ್ತಿತ್ತು. ಅವಾಗ ನಾನು ಅಂದ್ಕೊಂಡೆ, ನಾನು ಕಲಿತ್ರೆ ಯಾವಾಗ ನನಗೆ ಬೇಕಾದ ತಿನ್ನೋಕೆ ಬರುತ್ತಲ್ಲ ಅಂತ ಅನ್ಕೊಂತಿದ್ದೆ. ಬಟ್ ಅವ್ರು ಮಾಡೋದು ನೋಡ್ಕೊತಿದ್ದೆ. ಒಂದು ಫಸ್ಟ್ ಸತಿ ಅಂದರೆ ನಾನು ಕೊಬ್ಬರಿ ಹೋಳಿಗೆ ಮಾಡಿದ್ದೆ ಇದರಲ್ಲಿಂದನೇ. ಒಂದು ಸ್ವಲ್ಪ ಏನು ಅದು ಇದು ಹಿಟ್ಟಿರುತ್ತಲ್ವ, ಹಿಟ್ಟು ಒತ್ತಟ್ಟಿಗೆ ಒಳಗಿರೋದು ಒತ್ತಟ್ಟಿಗೆ ಬರ್ತಿತ್ತು. ಹಂಗೆ ಫಸ್ಟಿಗೆ ಯಾರು ಕಲ್ತು ಬಂದಿರ್ತಾರೆ ಹಂಗೆ ಕಲಿತಾ ಹಂಗೆ ಆಗುತ್ತಲ್ಲ ಅಂತ ಇಲ್ಲ, ನನಗೆ ಆದ್ರೂ ಕೂಡ ಬಿಡಲಿಲ್ಲ. ಹಂಗೆ ಹೆಂಗೆ ಬರ್ತೈತೆ ಹಂಗೆ ಅಂದ್ರೆ ನಮ್ಮ ಮನೆಗೆ ಏನು ಅಂತಿದ್ರು, ಕಲಿಯಾಕೆ ಕುಂತಾಳಲ್ಲ ಮಾಡಲಿ ಬಿಡು ಅಂತಿದ್ರು. ಹಂಗೆ ಮಾಡ್ತಿದ್ದೆ. ಬಟ್ ಇವಾಗ ಮಾತ್ರ ಚೆನ್ನಾಗಿ ಬರ್ತಿದ್ದಾವೆ. ಅಂದರೆ ಇನ್ನೊಂದು ಫ್ರೆಂಡ್ಸ್, ಹೋಳಿಗೆ ಮಾಡೋತ್ನಾಗ ಅದು ಒಂದು ಶಾಸ್ತ್ರ ನಮ್ಮ ಅತ್ತೆ ಹೇಳಿದ್ರು, ನಮಗೂ ಗೊತ್ತಿಲ್ಲ. ಹೋಳಿಗೆ ಮಾಡೋತ್ನಾಗ ಯಾರನ್ನ ಜೊತೆ ಇದ್ದರೆ ಬೇಷದವಂತ ಹೇಳ್ಬಾರ್ದಂತವೇನೋ, ಹೋಳಿಗೆ ಅರ್ಧೋತವಂತೆ. ಮತ್ತು ಈರುಳ್ಳಿ ಕೂಡ ಕೊಯ್ದು ಇರಬಾರ್ದಂತೆ ಈ ಥರ ಹೋಳಿಗೆ ಮಾಡೋತ್ನಾಗ ಅವ್ರು ಹೇಳಿದ್ದು, ನಮಗೆ ಗೊತ್ತಿಲ್ಲ. ಅಂದರೆ ಅವರು ಚೆನ್ನಾಗಿ ಮಾಡ್ತಾರೆ ಹೋಳಿಗೆ ಮಾತ್ರ. ನಾನು ನಮ್ಮ ಅತ್ತೆ ಕೈಲಿಂದ ಹೋಳಿಗೆ ತಿನ್ನೋಕಂದ್ರೆ ಜಗ್ಗಿ ಇಷ್ಟ, ಚೆನ್ನಾಗಿ ಮಾಡ್ತಾರೆ. ಯಾವಾಗನ ಮಾಡ್ತಿರ್ತಾರಲ್ವ ಅವಾಗ ಹೇಳ್ತಿರ್ತಾರೆ, ನನ್ನ ಕೈಲಿ ಇಷ್ಟಪಡ್ತಾರೆ ಹೋಳಿಗೆ. ನನಗೆ ಇಷ್ಟ, ನನಗೆ ಈ ಥರ ಹೋಳಿಗೆ ಅಂದರೆ ಜಗ್ಗಿ ಇಷ್ಟ. ಬಟ್ ಯಾರಿಗೆ ಮಾಡೋಕ್ಕೆ ಬರ್ತಿದ್ದಿಲ್ಲ, ನಮ್ಮ ಮನೆಗೆ ಕೂಡ ಇಷ್ಟ ಆಗ್ತಿತ್ತು. ಎಷ್ಟು ದಿವಸ ಅಂತ ಇಸ್ಕೊಂಬರೋದಾಗ್ತೈತೆ ಅಂದರೆ, ಯಾವಾಗಲೇ ಇಸ್ಕೊಂಬರೋದು ಏನೋ ನಾವೇ ಮಾಡ್ಕೊಂಡು ತಿಂದರೆ ಒಂದು 4 ಕೆಜಿ ಜಾಸ್ತಿನೇ ಇರ್ತವೆ ಅಂತ ನಾನು ಹಂಗೆ ಕಲಿತೆ ಫ್ರೆಂಡ್ಸ್. ಇಷ್ಟಿರುತ್ತೆ ಹೋಳಿಗೆದು ನಂದು ಹಿಸ್ಟ್ರಿ. ಆಮೇಲೆ ಬರ್ತಾ ನನಗೆ ಅಭ್ಯಾಸ ಆಗ್ಬಿಡ್ತು. ಈಸಿ ಫ್ರೆಂಡ್ಸ್. ಅಂದರೆ ಕಲ್ಯಾರ್ದು ವಿದ್ಯೆ ಯಾವುದಿಲ್ಲ, ಕಲ್ತ ಮೇಲೆ ಎಲ್ಲ ನಾವೇ ಇನ್ನೊಬ್ರಿಗೆ ಹೇಳ್ಕೊಡಂಗೆ ಆಗ್ತೀವಿ, ಅದೇನು ನಿಜ. ಹಾಗಾಗಿ ನಾವು ಮಾಡ್ತಿದ್ದಿಲ್ಲ. ನಮ್ಮ ಅತ್ತೆಯವ್ರ ಮನೆಗೆ ಸಣ್ಣ ಹೋಳಿಗೆ ಮಾಡಲ್ಲ ಅವ್ರು. ನಾವ್ಯಾಗ ಮಾಡಿದ್ದೆ, ನಾನು ಬುತ್ತಿ ಹಂಗೆ ಒಯ್ತಿದ್ನಲ್ಲ ಅವಾಗ ಅಂತಿದ್ರು, ನಿಮಗೆ ಭಾರಿ ಪೇಷನ್ಸ್ ಇದೆ ಅಥವಾ ಅದು ಸಣ್ಣ ತುಂಬಿಗೆ ಅಂತ ಕೂಡಾಕೆ ಹಂಗೆಲ್ಲ ಅಂತಿದ್ರು. ಅಂದರೆ ಅದು ನಾವು ಮೊದಲಿಂದ ಹಂಗೆ ಮಾಡ್ಕೊಂಡು ಬಂದಿವಲ್ವ, ಹಾಗಾಗಿ ನಮಗೇನು ಅನಿಸಲ್ಲ. ಈ ಹೋಳಿಗೆ ಮಾಡ್ಬೇಕಂದ್ರೆ ಒಂಥರ ದೊಡ್ಡ ಹಬ್ಬ ಆದಂಗೆ ಅನಿಸುತ್ತೆ. ಈಗ ನಮ್ಮಮ್ಮ ಹಂಗೆ ಇವಾಗ ಹಂಗೇನು ಅನಿಸಲ್ಲ, ನಾನು ಕಲ್ತೀನಲ್ವ. ಇವಾಗ ರೆಡಿ ಆಗಿದ್ದೀವಿ, ಕಾಯಿ, ಹೂವು, ಬಾಳೆಹಣ್ಣು, ಅದಕ್ಕೆ ಪೂಜೆ ಸಮಯ. ಇಲ್ಲಿ ಬುತ್ತಿ ಮಾಡಕೊಂಡಾರ ಎಡೆ ಕೊಡಕ್ಕ. ಇಲ್ಲ ಬಾಳೆ ಅಂತ ನೋಡಿ ಹೊಂಟಿವಿ ಗುಡಿಗೆ. ನಲ್ವ ಸ್ನಾನ ಮಾಡಬೇಕು ಬರ್ತೀವಿ. ರೆಡಿ ಸ್ಟಡಿ ಗೋ. ನಾನು ಓದಿ ಸ್ಕೂಲ್ ಇದೆ, 8th 9th 10th ಅಲ್ಲಿ ಹುಡೋದಮ್ಮ ಹೋಯ್ದಾಳೆ. ಹಿಂಗೆ ನಡ್ಕ ಅಂತ ಹೊಂಟಿವಿ. ಇನ್ನು ಅಲ್ಲಿಗೆ ಹೋಗ್ಬೇಕು. ಫೈನಲಿ ಗುಡಿ ಬಂತು ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಫೈನಲಿ ಗುಡಿ ಬಂತಲ್ವಾ. ಇನ್ನೇನು ದೇವ್ರಿಗೆ ನಾವು ಏನು ಮಾಡೋಕ್ಕೆ ಕರ್ತವ್ಯ ಇರುತ್ತೆ ಅದು ಮಾಡಬೇಕಲ್ವ. ಹಾಗಾಗಿ ಇಲ್ಲಿ ಕಾಣ್ತಿದೆ ಅಲ್ವಾ, ಇದು ಸ್ಟೇಟ್ ಒಂದು ಹಳ್ಳ ಇದೆ, ನೀರಿರುತ್ತೆ. ಅಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗ ನಮಗೂ ನೀನು ಬಂದಿರುತ್ತಲ್ವ ಅಮ್ಮ, ಅವಾಗ ಅಮ್ಮ ಅಲ್ಲೆಲ್ಲಿಂದ ತಾವು ಸ್ನಾನ ಮಾಡಿ ನೀರು ಮಡಿಲಿಂದ ತಾವು ನೀರು ತಗೊಂಬಂದು ಪಾದಗಟ್ಟಿ ನೀರು ಹಾಕ್ತಾರೆ. ಅಂದರೆ ಪಾದಗಟ್ಟೆ ಅಂದರೆ ಕಡಿದೆ ಇಲ್ಲಿದೆ ಅಲ್ವಾ, ಇದೇ ಪಾದಗಟ್ಟೆ. ಅಲ್ಲಿ ನೀರು ಹಾಕಬೇಕು. ಒಂದು 5 ಚೊಂಬ ಆಗಲಿ, ಒಂದು 11 ಚೊಂಬನಾಗಲಿ. ಅಂದರೆ ನಾವು ಮಾಡಿದ್ದು ಅಂದರೆ ಅಯ್ಯಮ್ಮ ಹಿಂಗೆ ಮಕ್ಕಳು ಒಳಗೆ ಬಂದಾಗ ನಾವು ಏನೇನು ಮಾಡಿದ್ದು ಕರ್ಮಗಳು ಏನಾದರೂ ಪಾಪ ಕಳೆದು ಮುಂದೆ ಒಳ್ಳೇದಾಗಲಿ ಅಂತಂದೇಳಿ ಮಡಿಲಿಂದ ನೀರು ಹಾಕ್ಬೇಕು ಅಂತ ಅಮ್ಮ ಹೇಳಿದರು. ನಮ್ಮಿಂದ ಏನೋ ತಿಳಿಲಿ ತಪ್ಪಾಗಿದ್ರೆ ಅಯ್ಯಮ್ಮ ಕ್ಷಮಿಸ್ಲಿ ಅಂತೇಳಿ ನೀರು ಹಾಕ್ಲಮ್ಮ ದೊಡ್ಡಕ್ಕೆ ಹಂಗೆ ಅಂತಿದ್ರು. ನೀನು ಹಂಗೆ ಮಾಡು ಅಂತಂದ್ರೆ ಸರಿ ತಗ. ದೇವ್ರಿಗೆ ಮೊದಲು ಬಂದು ಫ್ರೆಂಡ್ಸ್, ನಾನು ದೇವ್ರಿಗೆ ಅಂದರೆ ಯಾವುದಕ್ಕೂ ಅಂದರೆ ಮಾಡಲ್ಲ ಅನ್ನಲ್ಲ, ಎಲ್ಲದಕ್ಕೆ ಮಾಡ್ತೀನಿ. ಹಾಗಾಗಿ ನನಗೇನೋ ದೇವ್ರು ಅಂದರೆ ಒಂಥರ ಖುಷಿ, ನೆಮ್ಮದಿ. ದೇವರಿಗೋಸ್ಕರ ಮಾಡಬೇಕಂದ್ರೆ ತುಂಬ ಇಷ್ಟ ನನಗೆ. ಹಂಗಾಗಿ ಸರಿ ತಗ ನಾನು ಮಾಡ್ತೀನಿ ಅಂತಂದು ಹೇಳಿದೆ. ಅಮ್ಮ ಅಂದರೆ 3-4-5 ದಿವಸ ಮುಂಚೆನೇ ಹೇಳಿಲ್ಲ ಈ ಥರ ಮಾಡಬೇಕು ಅಂತಾರೆ. ಹೌದಲ್ಲ ಅಂತ ಮತ್ತೆ ಬೆಳಿಗ್ಗೆ ಕೇಳಿದೆ, ಸ್ನಾನ ಮಾಡಲ್ಲ ಬೇಡ, ಇಲ್ಲ ನೀನು ಮಾಡೋ ಸ್ನಾನ ಮಾಡು, ಅಡುಗೆ ಮಾಡೋದು ಮಾಡಲಿ, ಅಲ್ಲೋದ್ಮೇಲೆ ನಿಂದೇನಿರುತ್ತೆ ಅಲ್ಲಿ ಮತ್ತೆ ಸ್ನಾನ ಮಾಡಿ ನೀರು ಹಾಕೋ ಅಂತಂದೇಳಿ ಸರಿ ತಗ ಅಂತೇಳಿ ನಾನು ಒಪ್ಕೊಂಡೆ. ಹಾಗಾಗಿ ನಾನು ಅಲ್ಲಿ ಮುಂದಕ್ಕೆ ಒಂದು ಹಳ್ಳಿದೆ ಅನ್ನೋ ಅಲ್ಲಿಂದ ನೀರು ತರಬೇಕು. ಬಟ್ ಇವಾಗ ಇಲ್ಲೇ ನಾಳಾಗಿದೆ, ಇಲ್ಲಿಂದೇ ನೀರು ತರ್ತಿದ್ದೆ. ಇಲ್ಲಿದೆ ನೋಡಿ ಗುಡಿ. ವಿಡಿಯೋ ಮಾಡೋಕ್ಕೆ ಏನು ನನಗೆ ಭಯ ಬರ್ತಿತ್ತು, ಹಾಗಾಗಿ ಮಾಡಲಿಲ್ಲ ಜಾಸ್ತಿ ನಾನು. ಇನ್ನೇನಿದೆ ನೋಡಿ, ಅಂದರೆ ಪಾದಗಟ್ಟೆ ಅಂತಾರಲ್ವ ಅಲ್ಲಿ ನೀರು ಹಾಕೋಕ್ಕೆ. ಆವಾಗಲೇ ಅಮ್ಮ ಸರಿ ವಿಡಿಯೋ ಮಾಡಲಿಲ್ಲ, ಅಲ್ಲಿ ಇಲ್ಲಿ ಅಂತಂದು ನಮ್ಮ ತಂಗಿ ಮಾಡಿದ್ರೆ ಪ್ರೇರಣೆ ನೆತ್ಕೊಂಡಿಲ್ಲಲ್ವ, ಹಾಗಾಗಿ ಮಾಡಲಿಲ್ಲ.
ಇನ್ನು ನಾನೇ ಮಾಡೋಣ ಬಿಡು ಅಂತಂದೇಳಿ ಈ ಥರ ಏನೋ ನಮ್ಮ ಬಂದರೆ ನೀವೇನು ಮಾಡ್ತೀರಾ ಈ ಥರ ಎಲ್ಲ ನಾವು ಮಾಡಿದ ಥರ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಹೌದು ಮಾಡ್ತೀರಂದ್ರೂ ಕಮೆಂಟ್ ಮಾಡಿ. ನಮ್ಮ ನಂಬಿಕೆ ಎಲ್ಲರೂ ಮಾಡ್ತಾರೆ, ಅಯ್ಯಮ್ಮ ಯಾರನ್ನ ಬಿಟ್ಟಿಲ್ಲ ದೊಡ್ಡಕ್ಕೆ. ಹಾಗಾಗಿ ಇನ್ನು ಪ್ರಿಯಾಂಕನ ಇವಾಗ ತೋರಿಸ್ತಿದ್ದೀನಿ. ಅಮ್ಮ ಇನ್ನೇನೆಲ್ಲ ಆಯ್ತಲ್ಲ ಬಿಡು ಅಂದ್ರೆ ಸರಿ ತಗೋ ಅಂತಂದೇಳಿ ನಾನು ಈಗ ತೋರಿಸ್ತಿದ್ದೀನಿ. ಇನ್ನು ಇಲ್ಲೇ ಹೋಗ್ತಿದ್ದ ದಾರಿಯಲ್ಲಿ ನಾವು ಓದಿ ಸ್ಕೂಲನ್ನಲ್ವ, ಅವಾಗಲ್ಲಿ ಪ್ರೇಯರ್ ಆಗ್ತಿತ್ತು, ಏನೋ ತೋರಿಸೋಣ ಅಂತ ತೋರಿಸಿದ್ದೆ. ನಾನು ಯೂನಿಫಾರ್ಮ್ ಬಿಟ್ಟು ಅವೇ ಇದ್ದು ನಾನು ಓದೋದನ್ನ ಇನ್ನೇನು 7 ವರ್ಷ ಆಯಿತು ಅಷ್ಟೇ. ನಾನು ಒಂದು ಎಷ್ಟು ವರ್ಷ ಆಯಿತು ಫ್ರೆಂಡ್ಸ್, ನಾನು ಡಿಗ್ರಿ ಮುಗಿದು ಈಗ 2 ವರ್ಷ ಆಗಿದೆ. 7-8 ಅಂದರೆ ಎಷ್ಟು ವರ್ಷ ಆಯಿತು, ಅವೇ ಯೂನಿಫಾರ್ಮ್ ಇನ್ನೂ ಇದ್ದವು, ಹಾಗೆ ಸುಮ್ಮನೆ ತೋರಿಸಿದೆ. ಹ್ಞೂನಪ್ಪ ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಹೋಳ್ಗೆ ತುಪ್ಪ ಬಿಡಪ್ಪ. ನೋಡಿ ಇದು ಉಳಿದಿದ್ದಿಲ್ಲ, ಕೊಣಕ ಉಳಿದಿತ್ತು, ಅದಕ್ಕೆ ಇದನ್ನು ಪೂರೆ ಮಾಡಿದ್ದೆ. ಹೋಳಿಗೆ ಮಾತ್ರ ಸಖತ್ತಾಗಿದೆ ನೋಡಿ ನೋಡಿ. ಬಿಡಪ್ಪ ಇಲಾಖೆ ನೀನು ನೋಡಿ ಹೋಳಿಗೆ ಎಷ್ಟು ಹಾಂ ತಿನ್ನಂತೆ ನೋಡಿ. ನನ್ನ ಮಗ ಭಾಳ ದಿನ ಅಂದಲ್ಲಿ ಅಂದ್ಕೊತಿದ್ದಾನೆ. ಹೋಳಿ ತಿಂತೀಯಾ? ತಿನ್ನಿಸ್ಬೇಕಾ? ತಿನ್ನಿಸ್ನಪ್ಪ. ತುಪ್ಪ ಹಾಕ್ಲಾ ಅದಕ್ಕೆ? ಮಗನೇ ತುಪ್ಪ ಹಾಕ್ಲಾ? ಬೇಡ ಯಾಕ ತುಪ್ಪ ಬೇಡ, ಬೇರೆ ಹೋಳಿಗೆ ಗಂಡೆ ತಿಂತೀಯಾ? ತಿನ್ನಿಸ್ತೀನಿ ತಡಿ. ಜಯಪ್ಪ ಇದು ಪ್ರಸಾದ ಒಂದು ಸ್ವಲ್ಪ ತಿನ್ಬಿಡ. ಓಕೆ ಫ್ರೆಂಡ್ಸ್, ಊಟ ಮಾಡ್ತೀವಿ. ಊಟ ಮಾಡಿ ಕಾಣ್ತೀನಿ ಹೋಳಿಗೆ ಹೆಂಗಿದೆ ನೋಡಿ. ಕಾಯ್ತಾಯಿ ಪ್ರಿಯ ಕಾಯ್ತಾಯಪ್ಪ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಲಾಗನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ನೆಕ್ಸ್ಟ್ ಡೇ ಬಂದು ಇನ್ನೇನು ಎಡೆ ಕೊಟ್ಟು ಬಂದಿದ್ದೀವಲ್ವ, ಎಡೆ ಕೊಟ್ಟು ಬಂದಮೇಲೆ ಏನು ಬೇವಿನ ತಪ್ಪಲ ಮತ್ತು ಉಪ್ಪು ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಮಿಕ್ಸಿಗೆ ಹಾಕಿ, ಅಂದರೆ ಅಮ್ಮ ಬಂದಿರುತ್ತಲ್ವ ಅದಕ್ಕಲ್ಲೇ ಮತ್ತು ತಿಂಡಿನೇ ಇರಲ್ಲಂತೆ, ಹಾಗಾಗಿ ಹಚ್ಚಬೇಕಿತ್ತು. ಹಾಗೆ ಸುಮ್ಮನೆ ವಿಡಿಯೋ ಮಾಡ್ಕೊಂಡೆ. ವಿಡಿಯೋ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್ ನನಗೆ ಆರಾಮಿಲ್ಲ ಅಲ್ಲಿ, ಹಾಗಾಗಿ ಏನು ಮಾಡೋಕ್ಕಾಗ್ತಿಲ್ಲ. ಸುಮ್ಮನೆ ಏನೂ ಗೊತ್ತಿಲ್ಲ, ತಲೆನೋವು ಫುಲ್ಲು ಬಂದುಬಿಟ್ಟಿದೆ. ತಲೆನೋವಿಗೆ ನಿಂತರೆ ಚಕ್ರ ಬರೋಕೊಂಡ್ಬಿಟ್ಟಿದೆ. ಎಲ್ಲಿ ಬಿಡಿದ್ನಂತ ಎದ್ದೇ ಇಲ್ಲ. ಅಲ್ಲಿಗಾದ್ರೆ ಅಮ್ಮ ನಾವು ಮಾಡ್ಕೊತೀವಿ ಬಿಡು ಅಂದ್ರೆ ನಾನು ಇಲ್ಲ ಬಿಡು ಒಂದು ಸ್ವಲ್ಪ ವೀಡಿಯೋ ಮಾಡ್ತೀನಿ, ಬಿಟ್ಬಿಡು ವೀಡಿಯೋ, ನಿನಗೆ ಆರಾಮಿಲ್ಲ ಏನು ವೀಡಿಯೋ ಮಾಡ್ತೀಯ ಅಂತಿದ್ರೆ ನಾನು ಇಲ್ಲಿ ಬಿಡು ಹಂಗೆ ಬಿಟ್ಟಂಗಲ್ಲಿ ಇವತ್ತೂ ವೀಡಿಯೋ ಅಪ್ಲೋಡ್ ಮಾಡ್ತಿಲ್ಲ ನಾನು, ಇಲ್ಲಿ ಬಿಡು ಮಾಡ್ಕೊತೀನಿ ಅಂದರೆ. ಆಮೇಲೆ ಸರಿ ಮೀನ ಮಾಡ್ತಿದ್ರು ಅಮ್ಮ, ಮೀನು ತಗೊಂಬಂದಿದ್ರು. ಅಂದರೆ ಕ್ರಿಸ್ಮಸ್ ಹಬ್ಬ ಇತ್ತಲ್ವ, ಹಾಗಾಗಿ ರಜೆ ಇತ್ತಂತ ಎಲ್ಲರೂ ಬಂದಿದ್ರಲ್ವ. ಅಂದರೆ ಎಲ್ಲರೂ ಅಂದರೆ ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ ಬಂದಿದ್ರಲ್ವ, ಹಾಗಾಗಿ ನಮ್ಮ ತಮ್ಮ ಮೀನೇ ತಗೊಂಬಂದಿದ್ರು. ಅಮ್ಮ ಮೀನ ಮಾಡ್ತಿದ್ಲು. ಮೀನ ಮಾಡೋದು ತೋರಿಸ್ತೀನಿ ನೋಡು ಅಂತಿದ್ರೆ ತೋರಿಸ್ತೀನಿ ಅಂತ ಕುರ್ಜಿ ಮೇಲೆ ಅಲ್ಲಿ ಕೂಡ ಕುಂತೀನಿ ಅಂತ ಕುರ್ಜಿ ಮೇಲೆ ಕುಂತು ಝೂಮ್ ಇಟ್ ಮಾಡ್ತಿದ್ದೆ. ಅಮ್ಮ ಇರಲಿ ಬಿಡು ಇನ್ನೊಂದೇ ಯಾವಾಗ ಮಾಡಿದಾಗ ಅವಾಗ ತೋರ್ಸಂತಿ ಬೇಷ ಅಂತ, ಇರಲಿ ಬಿಡು ಅಂತಂದು ನಾನು ಹಂಗೆ ಮಾಡ್ತಿದ್ದೆ. ಇನ್ನು ಮೀನ ಮಾಡೋಕ್ಕೆ ಬಂದು ಎಣ್ಣೆ ಕಾಸಕ್ಕೆ ಇಟ್ಟಿದ್ರಮ್ಮ. ಎಣ್ಣೆ ಕಾಸಿ ಅದಕ್ಕೆ ಈರುಳ್ಳಿ ಮತ್ತು ಮೆಂತ್ಯ ಪಲ್ಯನ ಹಾಕ್ತಿದ್ದಿಲ್ಲ, ಫಸ್ಟ್ ಟೈಮ್ ನಾನೇ ಹಾಕ್ತಿದ್ದೆ. ಯಾಕಂದರೆ ಪ್ರಿಯಾಂಕನವ್ರಪ್ಪ ಅದರಲ್ವ ಅವ್ರ ಫ್ರೆಂಡ್ ಒಂದು ಟೈಮು ಏನು ಮಾಡಿದ್ರು ಅಂದರೆ ಮೀನ ಇರುತ್ತಲ್ವ, ಮೀನದಲ್ಲಿ ಮೆಂತ್ಯ ಪಲ್ಯ ಹಾಕಿ ಅವರು ಅವಾಗ ಬ್ಯಾಚುಲರ್ ಇದ್ದಾಗ ಅವಾಗ ರೂಮ್ನಲ್ಲಿದ್ರಲ್ಲ ಅವಾಗ ಮಾಡಿದರೆ ಒಂದು ಟೈಮ್ ತಗೊಂಬಂದಿದ್ರೆ ಎಷ್ಟು ಟೇಸ್ಟಾಗಿತ್ತು ಗೊತ್ತಾ. ಅದೇ ಅಮ್ಮಗೆ ಹೇಳ್ತಿದ್ದೆ ಮೆಂತ್ಯ ಪಲ್ಯ ಹಾಕಿ ಮಾಡಿ ಚೆನ್ನಾಗಿರುತ್ತೆ ಅಂತಂದೇಳಿ. ಹಾಗಾಗಿ ಅಮ್ಮ ಮಾಡ್ತಿದ್ರು ಮೆಂತ್ಯ ಪಲ್ಯ ಹಾಕಿ. ಅಂದ್ರೂ ನಾವು ತಿಂದೀವಲ್ವ ಫ್ರೆಂಡ್ಸ್, ಸಖತ್ತಾಗಿತ್ತು ಮೆಂತ್ಯ ಪಲ್ಯ. ಫಸ್ಟ್ ಟೈಮ್ ಹಾಕಿ ಮಾಡಿದ್ರೆ ಆದ್ರೂ ಟೇಸ್ಟ್ ಸಖತ್ತಾಗಿತ್ತು. ಇನ್ನು ಅದೆಲ್ಲ ಹಾಕಿ ಬೆನ್ಸಕ್ಕಿಟ್ಟಿದ್ರು. ಇನ್ನು ಇಲ್ಲಿ ಬಂದು ಏನೇನು ಹಾಕ್ತಿದ್ದಾರೆ ಅಂದರೆ ಅಂದರೆ ಅದು ಚೆನ್ನಾಗಿ ಈರುಳ್ಳಿ ಮತ್ತು ಮೆಂತ್ಯ ಪಲ್ಯ ಚೆನ್ನಾಗಿ ಅಂದರೆ ರೆಡ್ ಕಲರ್ ಬರೋವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ಇರಬಾರ್ದು ಮೆಂತ್ಯ ಪಲ್ಯ. ಅವ್ರು ಹಂಗೆ ಮಾಡಿದ್ರು, ನಾನು ನೋಡಿದ್ನಲ್ವ. ಹಾಗಾಗಿ ಇನ್ನೇನು ಮೀನಿಗೆಲ್ಲ ಕಲಿಸ್ಕೋಬೇಕಲ್ವ. ಇದಕ್ಕೇನೇನು ಹಾಕಿದ್ರು ಅಂದರೆ ಮೀನೆಲ್ಲ ಚೆನ್ನಾಗಿ ತೊಳ್ಕೊಂಬಿಟ್ಟಾರೆ. ಫ್ರೈ ಮಾಡಬೇಕಿತ್ತು, ಜಾಸ್ತಿನೇ ತಗೊಂಬಂದಿದ್ರು ಮೀನು ಫ್ರೈ ಮಾಡೋಕ್ಕಂದರೆ. ನಮ್ಮ ಮನೆಗೆ ಯಾರಿಗೆ ಬರಲ್ಲ, ಏನು ವೆರೈಟಿ ಮಾಡಿದರೆ ನಾನೇ ಮಾಡಬೇಕು. ಇನ್ನು ನಮ್ಮ ತಂಗಿ ನನಗೆ ಬರಲ್ಲಮ್ಮ, ಎಣ್ಣೆ ಕೈ ಸಿಡಿದು ಮಾಡಲ್ಲ. ಅಮ್ಮನ ನನಗೆ ಕೊರಕ್ಕೆ ಬರಲ್ಲ, ಎಲ್ಲ ಪಿಸ್ರು ಅದಾತವ ಅಂತಿದ್ರೆ. ಹಾಗಾಗಿ ಇಲ್ಲಿ ಬಿಡು ಸಾರನ್ನೇ ಮಾಡಿಬಿಡ್ತೀನಿ ಅಂತಂದ್ಲಮ್ಮ. ಸರಿ ಬಿಡು ಅಂತಂದೇಳಿ ಇನ್ನು ಮೀನಿಗೆ ಫಸ್ಟಿಗೆ ಎಲ್ಲವೂ ಯಾಕೆ ಕಲ್ಸ್ಕೊತಾರೆ ಅಂದರೆ ಮೀನು ಕುದಿಯುವಾಗ ಸಪ್ರೇಟ್ ಆಗಿಬಿಡುತ್ತೆ. ಕಲಸಿದ್ದು ಎಲ್ಲ ಹಾಕಿ ಇಟ್ಟರೆ ಅದೇನು ಸಪ್ರೇಟ್ ಆಗೋಲ್ಲ. ಹಾಗಾಗಿ ಫಸ್ಟಿಗೆಲ್ಲ ಕಲ್ಸ್ಕೊತಾರೆ. ಕಲ್ಸೋಕ್ಕೆ ಏನೇನು ಹಾಕಿದ್ರು ಅಂದರೆ ಖಾರ, ಉಪ್ಪು, ಅರಿಶಿನ ಮತ್ತು ಮಸಾಲೆ ಪುಡಿ. ಇನ್ನೇನು ಮಿಕ್ಸಿಗೆ ಏನೇನು ಹಾಕ್ಕೊಂಡಿದ್ರು ಅಂದರೆ ಕೊಬ್ಬರಿ, ಇನ್ನು ಕೊತ್ತಂಬರಿ, ಬೆಳ್ಳುಳ್ಳಿ. ಇನ್ನು ಅಲ್ಲ ಹಾಕಲ್ಲ ಫ್ರೆಂಡ್ಸ್ ಮೀನಿಗೆ ಬಂದು. ಮೇನ್ ಅಂದರೆ ಅಲ್ಲ ಹಾಕ್ಬಾರ್ದು. ಒಬ್ಬೊಬ್ರು ಮೀನು ನೋಡಿದ್ರೆ ಹೊಡಿತಾವ ಅಂತಿರ್ತಾರೆ. ಯಾಕೆ ಹೊಡಿತಾವೆ ಅಂದರೆ ಚಿಕನಿಗೆ ಹಾಕಿದಂಗೆ ಎಲ್ಲ ಐಟಮ್ಸ್ ಹಾಕಿಬಿಡ್ತಾರೆ. ಮೀನಿಗೆ ಮೇನ್ ಬಂದು ಅಲ್ಲ ಹಾಕ್ಬಾರ್ದು. ಅಲ್ಲ ಅಂದರೆ ಶುಂಠಿ,
ಅದನ್ನು ಹಾಕ್ಬಾರ್ದು. ಮಿಕ್ಸಿಗೆ ಹಾಕೋದ್ನಾಗ ನಾವು ಹಾಕಲ್ಲ ಅದನ್ನು. ಅಂದರೆ ಇದೆಲ್ಲ ನಾವು ಅವರಿಗೆಲ್ಲ ಗೊತ್ತಿರುತ್ತಲ್ವ, ಅದು ನಮಗೆ ಹೇಳಿದ್ರು. ಅಲ್ಲ ಹಾಕಿದರೆ ಮೀನು ಅದು ಪಿಸರು ಇರ್ತವೆ, ಹೊಡಿತಾವೆ ಅಂತಂದು ಹೇಳಿದ್ರು. ಹಾಗಾಗಿ ಅಲ್ಲ ಹಾಕಲ್ಲ. ಇನ್ನು ಇದಿಷ್ಟೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಂದ್ರೆ ಎಲ್ಲ ಒಂದು ಸ್ವಲ್ಪ ಹೊತ್ತು ನೆನಿಬೇಕು ಅದನ್ನು. ಅಂದರೆ ಅದು ಮೀನಕ್ಕೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಹಾಗಾಗಿ ಫಸ್ಟಿಗೆ ಒಂದು ಸ್ವಲ್ಪ ಹೊತ್ತು ಕಲಿಸ್ಕೊಂಡ್ಬಿಡ್ಬೇಕು. ಇನ್ನು ಅಮ್ಮ ಒಲೆ ಮೇಲೆ ಬಂದು ಇದು ಹುಣಸೆ ಹುಳಿಯನ್ನು ಹಿಂಡಬೇಕು. ಒಬ್ಬೊಬ್ಬರು ಟೊಮೊಟೊ ಹಾಕ್ತಾರೆ ಫ್ರೆಂಡ್ಸ್. ಟೊಮೊಟೊ ಹಾಕಿದರೆ ಏನು ಚೆನ್ನಾಗಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಒಂದು ಟೈಮನ್ನು ಟೊಮೊಟೊ ಹಾಕಿ ಮಾಡಿಲ್ಲ. ಹುಣಸೆ ಹುಳಿ ಹಾಕಿದರೆ ನಗಡಿ ಆಗಿರುತ್ತಲ್ವ, ಅವಾಗ ಮೀನು ತಿನ್ನಬೇಕು. ಮೀನು ಧೂಳಿ ನಮ್ಮ ಮನೇಲಿ ಫಸ್ಟ್ ನಗಡಿ ಆಗಿದ್ದರೆ ಮೀನು ತಗೊಂಬರ್ತಿದ್ರು. ಅಂದರೆ ಅದು ನೆನಪು. ಹಾಗೆ ನಗಡಿ ಆದರೆ ಮೀನು ತಿನ್ನಬೇಕು, ಬೇಗ ಕಮ್ಮಿ ಆಗುತ್ತೆ. ಅದೇ ನಿಜ. ಜ್ವರ ಬಂದರೆ ಒಂದು ಸ್ವಲ್ಪ ಬಾಯಿ ಕೆಟ್ಟೋದ್ರೂ ಮೀನು ತಿಂದರೆ ಆದಷ್ಟು ಬೇಗ ಗುಣಮುಖರ ಆಗ್ತಾರಂತ. ನಮ್ಮ ಅಲ್ಲಿ ಒಲೆ ಮೇಲೆ ಮತ್ತು ಈರುಳ್ಳಿ ಮೆಂತ್ಯಪಲ್ಲೆ ಬೆಂದಾದಮೇಲೆ ಹುಣಸೆ ಹುಳಿ ಚೆನ್ನಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು. ಹುಣಸೆ ಹುಳಿ ಮೀನಕ್ಕೆ ಬಂದು, ಹಾಗಾಗಿ ಹುಣಸೆ ಹುಳಿ ಹಾಕಿ ಕುದಿಸೋಕ್ಕಿಟ್ಟಿದ್ರು. ಅದು ಚೆನ್ನಾಗಿ ಕುದ್ಮೇಲೆ ಇದೇನು ಪೀಸನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತಾರಲ್ವ, ಆ ಮಿಕ್ಸ್ ಮಾಡ್ಕೊಂಡಿದ್ದು ಹುಣಸೆ ಹುಳಿ ಸ್ವಲ್ಪ ಕುದಿಸ್ಕೊಂಡಾದ್ಮೇಲೆ ಒಂದೊಂದೇ ಪೀಸ್ ಬಿಡಬೇಕು. ಅಂದರೆ ಮೀನದ ಪೀಸ್ ಒಂದೊಂದೇ ಅಂತ ಬರಬೇಕು. ಬಂದು ಎಲ್ಲ ಹಾಕಿರ್ತೀವಲ್ವ, ಆಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಸ್ವಲ್ಪ ನೀರು ಹಾಕ್ಬೇಕು. ಆಮೇಲೆ ಲಾಸ್ಟಲ್ಲಿ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು, ಅಂದರೆ ಕುದಿಯೋಷ್ಟು ಹಾಕಿ ಎಲ್ಲ ಮಿಕ್ಸಿ ಬಟ್ಲವೆಲ್ಲ ಅಮ್ಮ ತೊಳ್ಕೊಂಡಾದ್ಮೇಲೆ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇನ್ನು ನಮ್ಮಮ್ಮ ಎಲ್ಲ ಹಾಕಿಟ್ಟು ಹೋಗಿ ಒಲೆ ಉರಸು ಅಂತಂದರೆ ನನಗೆ ಬಿಟ್ಟೋಗಿದ್ರು ಫ್ರೆಂಡ್ ಲಾಸ್ಟಿಗೆ. ಅಂದರೆ ಒಲೆ ಮೇಲೆ ಮಾಡಿದ್ದು ಅಡುಗೆ ಮಾತ್ರ ಸಖತ್ತಿರುತ್ತೆ. ಆವಾಗ ನಾವು ಗ್ಯಾಸ್ ಬಂದು ಮೊನ್ನೆ ತಗೊಂಡಿವಿ. ಅಂದರೆ ನನ್ನ ತವ್ರ ಮನೇಲಿ ಮೊನ್ನೆ ತಗೊಂಡಿವಿ. ಇನ್ನೇನು ನನ್ನ ಮದುವೆ 3-4 ವರ್ಷ ಅಷ್ಟೇ ಇತ್ತು. ಅವಾಗ ತಗೊಂಡಿವಿ ಅಷ್ಟೇ. ನಾವು ಮೊದಲೆಲ್ಲ ಒಲೆ ಮೇಲೆ ಮಾಡ್ತೀವಿ. ನಾವು ಅಪ್ಪ ಮೊದಲು ಅದ್ರಕ್ಕಂತಿದ್ದೆ. ನಮ್ಮಮ್ಮ ಕೆಲ್ಸಕ್ಕೆ ಹೋಗೋರಲ್ವ, ಗಡಿಬಿಡಿ ಮನುಷ್ಯರಲ್ವ, ಬೇಡ ತಗೊಳೋದು ಬೇಡ ಅಂತ ಒಲೆ ಮೇಲೆ ಮಾಡಿಸ್ತಿದ್ದೆ. ಮೊನ್ನೆ ನಾನು ಇನ್ನೇನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದಾಗ ಅದು ನಾನು ಸ್ವಲ್ಪ ತಿಳಿದಂಗೆ ಆಗಿನಿ ಅಂತಂದೇಳಿ ತಗೊಂಡಿದ್ದು ಗ್ಯಾಸ್. ಇಲ್ಲಾಂದರೆ ಗ್ಯಾಸೇ ತಗೊಂಡಿದ್ದಿಲ್ಲ. ನಾವು ಮೊನ್ನೆ ತಗೊಂಡಿವಿ. ಬರೀ ಒಲೆ ಮೇಲೆ ಮಾಡ್ತಿದ್ರು ಅಮ್ಮ. ಇನ್ನು ನನಗೆ ಜ್ವರ ಬಂದಿದ್ವಲ್ವ, ಯಾಕೋ ಸಂಕಟ ಹಿಂಗೆ ಹಾಕೊಂಡ್ಬಿಟ್ಟಿದೆ. ತಲೆ ಸ್ನಾನ ಮಾಡಿದ್ನಲ್ವ, ಅದಕ್ಕೋಸ್ಕರ ತಲೆನೋವು ಫುಲ್ಲು ಫ್ರೆಂಡ್ಸ್. ಹೆಂಗೆ ರಸಲು ಮನುಷ್ಯಲ್ಲ ಇದನ್ನೇ ಇದ್ದಿಲ್ಲನ. ಹಾಗಾಗಿ ಅಮ್ಮ ಗುಳಿ ತಗೊಂಡಿದ್ದೀನಿ, ಸಂಕಟ ತೋರಿಸ್ಕೊಂಬರಂಬ ಅಂತ ನಾನು ತೋರಿಸ್ಕೊಂಬರಕ್ಕೆ ಹೋಗಲಿಲ್ಲ. ತಲೆ ಒಂದೇ ನೋವ್ತಲ್ಲ ಬಿಡು, ತಲೆ ಸ್ನಾನ ಮಾಡಿ ಅದಕ್ಕೆ ಏನೋ ಅಂತ. ಆಮೇಲೆ ತಣ್ಣಂದು ಏನಂತ ಕುಡಿಬೇಕು ಅನಿಸಿತ್ತು. ಹಾಗಾಗಿ ನಮ್ಮ ತಮ್ಮಗೆ ಹೇಳಿದೆ ಏನಂತ ತಣ್ಣಂತ ತಂದ್ಕೊಡು ಅಂದರೆ ಅವ್ನು ಈ ಜ್ಯೂಸ್ ತಂದನು ಫ್ರೆಂಡ್ಸ್. ಈ ಜ್ಯೂಸ್ ಒಳಗೆ ಅದೇನು ಆರೆಂಜಿಂದ ಅದೆಲ್ಲ ಸಿಪ್ಪೆ ಹೆಂಗೆ ಇದ್ದು ಜ್ಯೂಸ್ ಹಂಗೆ ಇದ್ದಿಲ್ಲ. ಇನ್ನು ಸ್ವಲ್ಪ ಕುಡಿದು ಇನ್ನು ಹಂಗೆ ಇಟ್ಟಿದ್ದೆ. ಫ್ರೆಂಡ್ಸಿಗೆ ಕುಡಿಸಿದ್ರೆ ಆಯ್ತು ಬಿಡು ಅಂತೇಳಿ. ಇನ್ನು ಅಡುಗೆ ಎಲ್ಲ ಆಯ್ತು. ಅಮ್ಮ ರೊಟ್ಟಿ ತಿನ್ಬಾ ಅಂತಂದೇಳಿ ಬೆಳಗ್ಗೆ ಬೇರೆ ಮಾಡಿದ್ರು ಟಿಫನಿಗೆ ರೊಟ್ಟಿ, ಮತ್ತು ಅದು ಏನು ಮಾಡಿದ್ರು ಫ್ರೆಂಡ್ಸ್, ಅದೇನು ಮಾಡಿದ್ರು ಬೆಳಿಗ್ಗೆ ಮುಲ್ಲಂಗಿ ಮಾಡಿದ್ರು ಫ್ರೆಂಡ್. ಮುಲ್ಲಂಗಿ ರೊಟ್ಟಿ ಮಾಡಿದ್ರು. ಇನ್ನು ಮಧ್ಯಾಹ್ನ ಬಂದು ಮೀನು ಮಾಡಿದ್ರು ಫ್ರೆಂಡ್. ಏನು ಸಖತ್ತಿತ್ತಂದರೆ ಟೇಸ್ಟಿ. ಅಪ್ಪ ನನಗೆ ಅಂತ ಜರದಾಗ ಆದ್ರೂ ತಿಂದೆ ನಾನು. 2 ಮೀನು ಪೀಸ್ ತಿಂದು ರೊಟ್ಟಿ ತಿಂದೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೋಡೋಕ್ಕೆ ಚೆನ್ನಾಗಿದೆ. ಅದಕ್ಕೆ ನನ್ನ ಹಸ್ಬೆಂಡ್ ಅಮ್ಮ ಮಾಡೋ ಮೀನಂದ್ರೆ ಇಷ್ಟಪಡ್ತಾರೆ. ಇನ್ನು ಅವರಿಗೆ ಡ್ಯೂಟಿ ಇತ್ತು, ಅವ್ರಿಗೇನು ರಜೆ ಇದ್ದಿಲ್ಲ. ಹಾಗಾಗಿ ಅವರು ಮಧ್ಯಾಹ್ನ ಬಂದರು. ಅವರು ಅಂದರೆ ಹಾಫ್ ಡೇ ಮಾಡಿ ಬಂದುಬಿಟ್ರು ಅವ್ರ ಮನೆಗೆ. ಇನ್ನು ನಾವೆಲ್ಲ ಊಟ ಮಾಡ್ಕೊಂತ ಕೂತಿದ್ವಿ. ಇನ್ನು ಟೀ ಊಟ ಮಾಡ್ಕೊಂತ ಬಂದಿದ್ವಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಇನ್ನೇನು ಊಟ ಮಾಡಿ ಎದ್ದೇಳಬೇಕು, ಅವಾಗ ಬಂದರು. ಅಂದರೆ ಬರತ್ನಾಗ ಅವ್ರು ಏನೋ ತಗೊಂಡು ಬರ್ತಾರೆ. ಹಂಗಾಗಿ ನಮ್ಮ ತಂಗಿಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಅವರು ಬರ್ತಡೇ ಬಿಟ್ಟಿದ್ದಿಲ್ಲವಲ್ವ, ಹಾಗಾಗಿ ಕಾವ್ಯಾಗ ನಮ್ಮ ತಂಗಿ ಅಂತ ಡೈರಿ ಮಿಲ್ಕ್ ಚಾಕ್ಲೇಟ್ ತಂದಿದ್ರು. ಇನ್ನು ನನಗೆ ಅಂತ ಏನು ತರಲ್ಲ ಹಂಗಿಂಗೋರು. ಅವ್ರು ಆಮೇಲೆ ಹೇಳಿದ್ರು ತಗೊಂಬಂದಿದ್ರು ಬಾರೇನು ಏನೇನೋ ಬೇಕ್ರಿ ಐಟಮ್ಸು ಏನೇನೋ ತಗೊಂಬಂದಿದ್ರು. ಈ ಹಣ್ಣು ನನ್ನ ಜಗ್ಗಿ ಇಷ್ಟ ಅಂತಂದು ನಾನು ಹೇಳ್ತಿದ್ದೆ ತಿನ್ಬೇಕಂತ. ತಿನ್ಬೇಡ, ನಿನಗೆ ಮೊದಲೇ ಗ್ಯಾಸ್ ಆಗ್ತತೆ, ತಿನ್ಬೇಡ ಅಂದರೆ. ಆದ್ರೂ ಲಾಸ್ಟಿಗೆ ತಂದಿದ್ರು, ತಿಂದೆ ಫ್ರೆಂಡ್ಸ್. ಏನೋ ಇಷ್ಟ ಆಯಿತು, ಲಾಸ್ಟಲ್ಲಿ ತಿಂದೆ. ಹೌದು ಫ್ರೆಂಡ್ಸ್, ಜಾಪಳಕಾಯಿ ಹಣ್ಣು ತಿಂದಮೇಲೆ ಅಡುಗೆ ಆಗಲ್ಲ. ಅದಕ್ಕಂತ ನನಗೆ ಗೊತ್ತಿಲ್ಲ. ಏನು ಅಮ್ಮನೂ ಅಂತಿದ್ದು ನೀನು ಅಡುಗೆ ಹಾಕಲ್ಲ ಎದಕ್ಕೆ ತಿಂತೀಯ ಅಂತೇಳಿ. ಇನ್ನು ಅಷ್ಟರಲ್ಲಿ ನನ್ನ ಹಸ್ಬೆಂಡು ಕ್ರಿಸ್ಮಸ್ ಹಬ್ಬ ಇತ್ತಲ್ವ, ಅವ್ರ ಫ್ರೆಂಡ್ಸ್ ಕರಿತಿದ್ರು. ಹಾಗಾಗಿ ಬಂದು ರೆಡಿಯಾಗಿ ಹೋಗ್ತಿದ್ರು. ಮಾಡಮ್ಮ ಈ ವಿಡಿಯೋ ಊಟ ಮಾಡಿ ನೀನು ಅಂತಿದ್ರು. ಆರಾಮಿಲ್ಲ ಅಂದರೆ ಇಂಥವೇನು ಮಾಡೋಕ್ಕೆ ಕಮ್ಮಿಲ್ಲ ನೋಡು ಅಂತಿದ್ರು. ಆಮೇಲೆ ಅವ್ರ ಭಾವ ತಂದಿದ್ದು ಚಾಕ್ಲೇಟ್ ನಾನು ತಿಂತೀನಿ. ನಾನಂದರೆ ನಮ್ಮ ಪ್ರಿಯಾನ್ ಸುಮ್ಮನೆ ಇರ್ಬೇಕಾ, ನಂದು ಕೊಡು, ನಮ್ಮಪ್ಪ ತಂದಿತ್ತು ಅದು ಕೊಡು ಅಂತ ಅವಳಿಗೆ ಕಲೆ ಬಿದ್ದಿದ್ದ ಅವನ್ನ. ನೋಡಿ ಫ್ರೆಂಡ್ಸ್ ಹೆಂಗಿದ್ದೀನಿ ನಾನು. ಆರಾಮಿದ್ದಿಲ್ಲ, ಅದಕ್ಕೆ ಲಾಗ್ ಮಾಡೋಕ್കൂಟ ಆಗಿಲ್ಲ. ಇವಾಗ ಜಸ್ಟ್ ಮಾಡ್ತಿದ್ದೀನಿ. ನಮ್ಮ ತಂಗಿ ಚಾಕ್ಲೇಟ್ ತಗೊಂಡು ಡೋರ್ ಓಪನ್ ಮಾಡು.
ಕಬಾಬ್ ತಾಂಡ ನೀನು ನನಗೆ ಕೊಟ್ಟಿದ್ದು ಮೀನ ಮಾಡಿದ್ವಿ. ಪ್ರಿಯಾಂಕನರಪ್ಪ ಬಂದಿದ್ರು ಆರಾಮಿಲ್ಲ ಅಂತ ಅಂದಕ್ಕೋಸ್ಕರ ಅವ್ರು ಎಲ್ಲಿಗೆ ಹೋಗ್ಯಾರ. ಬಂದಮೇಲೆ ತೋರಿಸ್ತೀನಿ. ಯಾವುದು ನಾನು ತಗೊಂಬಂದಿದ್ದು ಇದ್ರಾಗ ಏನಿಲ್ಲ, ಫುಡ್ಸ್ ಇಲ್ಲ ನನಗೆ. ಬಾಪ ಮಾಯ್ ಮಾಡಿ ಭಾಳ ದಿನಗಳ ನಂತರ ಏನಪ್ಪ ಸೂಪರಾ? ಸೂಪರ್. ಓಕೆ ಫ್ರೆಂಡ್ಸ್, ನೈಟ್ ಬೆಳಗ್ಗೆ ಮಾಡಿದ್ದದೇ ಇತ್ತಲ್ವ ಫಿಶ್, ಅದೇ ಇತ್ತು. ಅದೇ ಊಟ ಮಾಡಿಕೊಂಡು ಅಮ್ಮ ಮೊಸರು ತಿಂದಿದ್ರು. ಪ್ರಿಯಾಂಶನ ಸ್ವಲ್ಪ ಹೊರಗೆ ಆಟ ಆಡ್ಸೋಣ ಅಂತೇಳಿ ಕರ್ಕೊಂಬಂದಿದ್ದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.